ರಜನಿಕಾಂತ್ ನಟನೆಯ ಜೈಲರ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. 2023ರಲ್ಲಿ ರಿಲೀಸ್ ಆದ ನೆಲ್ಸನ್ ನಿರ್ದೇಶನದ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತ್ತು. ಈಗ ಈ ಚಿತ್ರದ ಸೀಕ್ವೆಲ್ ಬಗ್ಗೆ ಸುದ್ದಿ ಒಂದು ಹರಿದಾಡ್ತಾ ಇದೆ. ಜೈಲರ್ 2 ಮಾಡೋಕೆ ನೆಲ್ಸನ್ ಅವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರಂತೆ. ರಜನಿಕಾಂತ್ ಅವರೇ ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆ ನಿರ್ವಹಿಸಲಿದ್ದಾರೆ. ಈ ವಿಚಾರ ಕೇಳಿ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಥ್ರಿಲ್ ಆಗಿದ್ದಾರೆ. ರಜನಿಕಾಂತ್ ಅವರ ಆಕ್ಷನ್ ಸಿನಿಮಾಗಳನ್ನು ಪ್ರೇಕ್ಷಕರು ಸಖತ್ ಲೈಕ್ ಮಾಡ್ತಾರೆ. ಪಂಚ್ ಡೈಲಾಗ್ ಇದ್ರೆ ಸಿನಿಮಾದ ತೂಕ ಮತ್ತಷ್ಟು ಹೆಚ್ಚಾಗುತ್ತೆ. ಜೈಲರ್ ಚಿತ್ರದಲ್ಲಿ ರಜನಿಕಾಂತ್ ಅವರು ಮಾಸ್ ಆಗಿ ಕಾಣಿಸಿಕೊಂಡಿದ್ರು. ಇದರ ಜೊತೆಗೆ ಶಿವರಾಜ್ ಕುಮಾರ್ ಹಾಗೂ ಮೋಹನ್ ಲಾಲ್ ಅತಿಥಿ ಪಾತ್ರ ಗಮನ ಸೆಳೆಯಿತು. ವಿಲನ್ ಪಾತ್ರದಲ್ಲಿ ಮಲಯಾಳಂನ ವಿನಾಯಕನ್ ಅವರು ಭರ್ಜರಿ ಅಂಕವನ್ನ ಗಿಟ್ಟಿಸಿಕೊಂಡಿದ್ರು. ದೊಡ್ಡ ಮಟ್ಟದಲ್ಲಿ ಈ ಚಿತ್ರಕ್ಕೆ ಸೀಕ್ವೆಲ್ ಮಾಡಲು ನೆಲ್ಸನ್ ಈಗ ರೆಡಿ ಮಾಡ್ಕೊಳ್ತಾ ಇದ್ದಾರಂತೆ. ಜೈಲರ್ 2 ಚಿತ್ರಕ್ಕೆ ಈಗ ಹುಕುಂ ಎನ್ನುವ ಟೈಟಲ್ ಇಡಲಾಗಿದೆಯಂತೆ. ಈ ವರ್ಷ ಜೂನ್ ತಿಂಗಳಲ್ಲಿ ಸಿನಿಮಾದ ಪ್ರೀ ಪ್ರೊಡಕ್ಷನ್ ಕೆಲಸಗಳು ಆರಂಭ ಆಗಲಿದೆ ಅಂತ ವರದಿ ಆಗ್ತಾ ಇದೆ. ಸದ್ಯ ಸ್ಕ್ರಿಪ್ಟ್ ನ ಡ್ರಾಫ್ಟ್ ರೆಡಿ ಆಗಿದ್ದು ನೆಲ್ಸನ್ ಅವರ ಐಡಿಯಾ ಇಷ್ಟ ಆಗಿದೆ. ಜೈಲರ್ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ವಿಲನ್ ನ ಕೊಲೆ ಮಾಡಿ ತಪ್ಪು ಮಾಡಿದ ಮಗನನ್ನೇ ಕೊಲ್ಲುವ ದೃಶ್ಯ ಇತ್ತು. ಈ ಕಥೆಯನ್ನ ಪರ್ಫೆಕ್ಟ್ ಆಗಿ ಮುಂದುವರಿಸೋಕೆ ನೆಲ್ಸನ್ಗೆ ಐಡಿಯಾ ಹೊಳೆದಿದೆ ಅಂತೆ. ಈ ಕತೆಗೆ ರಜನಿಕಾಂತ್ ಹಾಗೂ ಸನ್ ಪಿಕ್ಚರ್ಸ್ ಕಡೆಯಿಂದ ಒಪ್ಪಿಗೆ ಸಿಕ್ಕಿದ್ದು, ಶಿವಣ್ಣ ಹಾಗೂ ಮೋಹನ್ ಲಾಲ್ ಕೂಡ ಸಿನಿಮಾದಲ್ಲಿ ಇರ್ತಾರಾ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇದ್ರೆ ಆ ಸಿನಿಮಾದ ವೇಟೇಜ್ ಮತ್ತಷ್ಟು ಹೆಚ್ಚಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಇನ್ನು ರಜನಿಕಾಂತ್ ನಟನೆಯ ವೆಟೈನ್ ಸಿನಿಮಾ ಅಕ್ಟೋಬರ್ನಲ್ಲಿ ರಿಲೀಸ್ ಆಗುತ್ತೆ. ಈ ಚಿತ್ರದ ಬಳಿಕ ರಜನಿಕಾಂತ್ ಅವರು ಲೋಕೇಶ್ ನಾಗರಾಜ್ ನಿರ್ದೇಶನದ ತಲೈವಾರ್ 171 ಈ ಸಿನಿಮಾದಲ್ಲಿ ಭಾಗಿಯಾಗ್ತಾರೆ. ಇದಾದ ಬಳಿಕ ಜೈಲರ್ 2 ಸಿನಿಮಾ ಸೆಟ್ಟೇರಲಿದೆ. ಈ ವಿಚಾರ ಕೇಳಿ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ. ರಜನಿಕಾಂತ್ ಅವರು ಈ ಚಿತ್ರಕ್ಕಾಗಿ ಬರೋಬ್ಬರಿ 250 ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಅಂತ ವರದಿಯಾಗಿದೆ. ಈ ವಿಚಾರ ಕೇಳಿ ಫ್ಯಾನ್ಸ್ ಮತ್ತಷ್ಟು ಅಚ್ಚರಿಯನ್ನ ಪಡ್ತಾ ಇದ್ದಾರೆ. ರಜನಿಕಾಂತ್ಗೆ ಈಗ 73 ವರ್ಷ ವಯಸ್ಸು. ಈಗಲೂ ಅವರು ಆಕ್ಷನ್ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಹೀಗಾಗಿ ಅವರು ಹೆಚ್ಚಿನ ಮೊತ್ತ ಚಾರ್ಜ್ ಮಾಡ್ತಿದ್ದಾರೆ. ಒಂದೊಮ್ಮೆ ಈ ವಿಚಾರ ನಿಜವಾಗಿದ್ದೇ ಹೋದಲ್ಲಿ ಏಷ್ಯಾದಲ್ಲೇ ಅತಿ ದೊಡ್ಡ ಸಂಭಾವನೆ ಪಡೆದ ಹೀರೋ ಎನ್ನುವ ಖ್ಯಾತಿಗೆ ಅವರು ಭಾಜನರಾಗಲಿದ್ದಾರೆ.